ನಾವಿವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಚಿಕ್ಕಮಗಳೂರು ಕ್ಷೇತ್ರ ನಾವೀಗ ನಿಂತಿರುವಂತಹ ಸ್ಥಳ. ಇಲ್ಲಿ ತಮ್ಮಯ್ಯ ಅವರು ಈ ಸಲದ ಶಾಸಕರು. ಕಾಂಗ್ರೆಸ್ನ ತಮ್ಮಯ್ಯ ಅವರು ಈ ಸಲ ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಜನ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ 4 ಕ್ಷೇತ್ರ ಈಗಾಗಲೇ ಕಾಂಗ್ರೆಸ್ನ ಶಾಸಕರಿದ್ರೆ, ಇನ್ನು ಉಡುಪಿಯ 4 ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಪ್ರಮುಖವಾಗಿ ಇಲ್ಲಿನ ಜನ ಏನ್ ಹೇಳ್ತಾರೆ, ಮೋದಿ ಅವರ ಆಡಳಿತ ಆಗಿರ್ಬೋದು, ರಾಹುಲ್ ಗಾಂಧಿ ಅವರ ನಾಯಕತ್ವ ಆಗಿರ್ಬೋದು, ಅಥವಾ ಸ್ಥಳೀಯ ನಾಯಕತ್ವದ ಬಗ್ಗೆ ಜನ ಏನ್ ಹೇಳ್ತಾರೆ, ಜನರ ಅಭಿಪ್ರಾಯ ಏನು, ನಾಡಿ ಮಿಡಿತ ಹೇಗಿದೆ, ಬನ್ನಿ ತಿಳ್ಕೊಳ್ಳೋಣ. ಸರ್, ಹೆಂಗಿದೆ? ಜೋರಿದೆಯಾ ಎಲೆಕ್ಷನ್? ಜೋರೇ ಮೇಡಮ್. ಹೆಂಗ್ ನಡೀತಿದೆ ಎಲ್ಲ? ಇಲ್ಲೆಲ್ಲ ಇದೇನು ಮೋದಿ ಅಂತ ಹೇಳ್ತಾರೆ. ಈ ಸೀಟಲ್ಲಿ MP ಸೀಟಲ್ಲಿ ಮೋದಿ ಬರಬೇಕು ಅಂತ. ಮೋದಿ ಬರಬೇಕು ಅಂತ ಇದೆ. ಮೋದಿ ಕ್ಯಾಂಡಿಡೇಟ್ ನೋಡಿ ಹಾಕದ ಸರ್, ಹೆಂಗೆ? ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಇದೆ. ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಇದೆ. ಆದರೆ ನಮ್ಮ ಭಾರತ ಸರ್ಕಾರಕ್ಕೆ ನಮಗೆ ಮೋದಿನೇ. ಏನ್ ನಿರೀಕ್ಷೆ ಇದೆ ನಿಮ್ಗೆ ನೆಕ್ಸ್ಟ್ ಸಂಸದರಿಂದ? ಏನು ನಿರೀಕ್ಷೆ ಅಂತಂತಂದರೆ ಭಾರತ ದೇಶ, ನಮ್ಮ ದೇಶ ಚೆನ್ನಾಗಿರ್ಬೇಕು, ರೋಡ್ ಚೆನ್ನಾಗಾಗಬೇಕು, ನೀರು ಚೆನ್ನಾಗಾಗಬೇಕು, ಕೊಡಬೇಕು, ಕರೆಂಟ್ ಚೆನ್ನಾಗಿರ್ಬೇಕು, ಮನೆ ಇಲ್ದರಿಗೆ ಮನೆ ಕೊಡಬೇಕು ಅಲ್ವರಾ. ಆಮೇಲೆ BPL ಕಾರ್ಡ್ ಇಲ್ದರಿಗೆ BPL ಕಾರ್ಡ್ ಕೊಡಬೇಕು. ಹೆಂಗಿದೆ ಈಗ ಎಲೆಕ್ಷನ್ ಕಾವು? ಜೋರಿದೆಯಾ? ಹೆಂಗೆ ಬಿಸಿಲಿನ ತರನೇ ಇದೆಯಾ? ಬಿಸಿಲು ಥರನೇ ಇದೆ. ನಮಗೆ BJPನೇ ಬರಬೇಕು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬರಬೇಕು. ಈಗ ಗೋ ಬ್ಯಾಕ್ ಶೋಭಕ್ಕ ಆಯಿತು ಎಲ್ಲ, ಶ್ರೀನಿವಾಸ್ ಪೂಜಾರಿಗೆ ಅದೇನು ಎಫೆಕ್ಟ್ ಆಗಲ್ವಾ? ಏನಿಲ್ಲ ಅಂದರೆ ಅವ್ರನ್ನ ನಾವು ನೋಡಿದ್ದೀವಿ. ಈಗ ಇವ್ರನ್ನ ನೋಡಿಲ್ಲ ನಾವು, ಅವ್ರು ಅವಾಗಲೂ ಈ ಕಡೆ ಬಂದಿಲ್ಲ. ಇವರಾದರೆ ಆವಾಗ BJP ಸರ್ಕಾರ ಇದ್ದಾಗ ಬಂದೋಗಿದ್ದಾರೆ. ಹಂಗಾಗಿ ಒಂದು ಒಳ್ಳೆ ಒಪಿನಿಯನ್ ಇದೆ. ಯಾಕೆಂದರೆ ಅವರು ಇದರಲ್ಲಿ ಇದರಲ್ಲಿದ್ದಾಗ ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದಾರೆ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಇಲ್ಲಿ ಅಷ್ಟು ನೋಡಿಲ್ಲ. ಫಸ್ಟ್ ಇದ್ರಲ್ಲಿ ಬಂದು ನೆಕ್ಸ್ಟ್ ಇದ್ರಲ್ಲಿ ಒಂದ್ಸಲ ಇದ್ರು, ಮತ್ತೆ ಈಗ ಅಷ್ಟು ಇದು ನೋಡಿಲ್ಲ ಅವರು. ಈ ಕ್ಷೇತ್ರದಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಉಪಯೋಗ ಆಗಲ್ಲ. ಬನ್ನಿ ಆ ಕಡೆ, ಈ ಕಡೆ ಮರ್ಲೆ ಸೈಡ್ ನೋಡಿ, ಒಂಚೂರು ಓಡಾಡಕ್ಕೆ ಚೆನ್ನಾಗಿಲ್ಲ ರೋಡು. ಸುಮ್ಮನೆ ಅವರು ಎಲ್ಲ ಮೂಡಿಗೆರಲ್ಲಿ ಇದ್ದಾರೆ. ಇಲ್ಲಿ ಬಂದು ಏನು ಮಾಡ್ತಾರೆ? ಗೆದ್ದಾಗಿಂದ ಒಂದ್ಸಲ ಈ ಕಡೆ ಬಂದಿಲ್ಲ. ಏನು ಮಾಡ್ತಿದ್ರಿ? ಏನಿಲ್ಲ. ರೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರಲ್ಲಿ ಅಭಿವೃದ್ಧಿನೇ ಇಲ್ಲ. ಅಲ್ಲ, ಈಗ 4 ಜನ ಇಲ್ಲಿನ ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಅದೇ ಇಲ್ಲಿಗೆ ಇಂಪ್ಯಾಕ್ಟ್ ಆಗ್ಬಹುದು. ಜಯಪ್ರಕಾಶ್ ಹೆಗಡೆ ಅದೇ ಇಷ್ಟೊತ್ತಿಗೆ ಆಗ್ಬೇಕಿತ್ತು, ರೋಡ್ಗಳೇ ಆಗಿಲ್ವಲ್ಲ. ಆಯ್ತಾ? ಏನು ಅಭಿವೃದ್ಧಿ ಮಾಡಿ? ಬರೀ ಗ್ಯಾರಂಟಿ ಕೊಟ್ಟರೆ ಸಾಲದು, ಅಭಿವೃದ್ಧಿ ಆಗಬೇಕು. ಈಗ BJP ಹೋಗಿ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅನ್ನೋಕ್ಕಿಂತ ಅವ್ರು ಮಾಡ್ಬೇಕೀಗ. ಅದಾದ್ರೂ ಇದಾಗುತ್ತೆ. ಈಗ ಹಿಂದಿನ ಸರ್ಕಾರ ಇತ್ತಲ್ಲ BJP, ಅವಾಗ್ಲೇ ಚೆನ್ನಾಗಿತ್ತು. ಅವಾಗ ರೋಡ್ ಅವಾಗ ಇಲ್ಲಿ ಮಾಡಿದ್ದಾರೆ, ಅವಾಗ್ಲೂ ಮಾಡಿಲ್ಲ. ಅದೊಂದು 10 ವರ್ಷ ಆಯ್ತು ಮರ್ಲೆ ರೋಡ್ ಮಾಡ್ದಲೆ, ಹಂಗೆ ಬಿದ್ದಿದೆ ಅದು. ಹೋದ್ರೆ ರೋಡ್ ಯಾವುದು ಇದ್ಯಾವುದು ಗೊತ್ತೇ ಆಗಲ್ಲ, ಆ ಥರ ಇದೆ. ಹೆಂಗಿದೆ ಸರ್? ಏನು ಕಾಣಿಸ್ತಾ ಇದೆ ಇಲ್ಲಿ ಈಗ ಸದ್ಯಕ್ಕೆ ಟ್ರೆಂಡ್? ಸದ್ಯದ ಪರಿಸ್ಥಿತಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ. ಈಗ BJP ಬರುತ್ತೆ ಈ ಸಲ ಇಲ್ಲಿ 100% BJP ಬರುತ್ತೆ. ಹೆಂಗೆ ಅಂದ್ರೆ ಈಗ ಜಯಪ್ರಕಾಶ್ ಹೆಗಡೆನ ಫೈಟ್ ಕೊಡ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಫೈಟ್ ಕೊಡ್ತಾರೆ ಅನ್ನೋದಕ್ಕಿಂತ ಜಯಪ್ರಕಾಶ್ ಹೆಗಡೆ ಹತ್ತಿಂದ ಇತ್ತಿಂದ ಹತ್ತ, ಆ ಪಾರ್ಟಿಯಿಂದ ಈ ಪಾರ್ಟಿ, ಈ ಪಾರ್ಟಿಯಿಂದ ಆ ಪಾರ್ಟಿ. ಬಟ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಕಾರ್ಯಕರ್ತರ ಹಿತದೃಷ್ಟಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ 100% 3 ಲಕ್ಷಕ್ಕೂ ಅಧಿಕ ಅಂತರದಿಂದ ಗೆಲ್ತಾರೆ. ಈಗ ಗೋ ಬ್ಯಾಕ್ ಶೋಭಕ್ಕ ಆಯ್ತು, ಇಲ್ಲೆಲ್ಲ ಫುಲ್ ಜೋರಾಗಿ ಆಯಿತು. ಆ ನಂತರ ಈಗ ಕ್ಯಾಂಡಿಡೇಟನ್ನು ಚೇಂಜ್ ಮಾಡಿರೋದು, ಬಿಲ್ಲವ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ. ಇದೇ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀರಾ ಅಥವಾ ಚೇಂಜಸ್ ಆಗುತ್ತೆ? ಯಾಕಂದರೆ 4 ಕಾಂಗ್ರೆಸ್ ಶಾಸಕರು ಈ ಕ್ಷೇತ್ರದಲ್ಲೇ ಗೆದ್ದಿದ್ದಾರೆ ಈ ಸಲ ಇರೋದ್ರಿಂದ. ದೇಶದ ಹಿತದೃಷ್ಟಿಯಿಂದ ಮೋದಿ ಮತ್ತು ಈ ಚಿಕ್ಕಮಗಳೂರು ಮತ್ತು ಉಡುಪಿಗೆ ಕೋಟಾ ಶ್ರೀನಿವಾಸ ಪೂಜಾರಿ. ಅದೇ ರೀತಿ 4 ಬಾರಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ CT ರವಿ ಅವರು ಇಲ್ಲಿ ಈ ಕ್ಷೇತ್ರಕ್ಕೆ ಮತ್ತು ಈ ಜಿಲ್ಲೆಗೆ ಅತಿ ಹೆಚ್ಚಿನ ಕೊಡುಗೆ, ಮೆಡಿಕಲ್ ಕಾಲೇಜು ಇದೆಲ್ಲ ಕನ್ಸಿಡರ್ ಆಗುತ್ತೆ. 100% ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ. ಈಗ CT ರವಿನೇ ಆಕಾಂಕ್ಷಿ ಆಗಿದ್ರು, ಸಿಗ್ಲಿಲ್ಲ, ಅವರೇ ಸ್ವಲ್ಪ ತಟಸ್ಥರ ಆಗ್ತಾರೆ ಅಂತ ಇದೆ. ಆ ಥರದ್ದು ಏನಾದ್ರು ಕಾಣಿಸ್ತಿದ್ಯಾ? ಅವರೆಲ್ಲೂ ಕೂಡ ರೆಬಲ್ ಆಗಿ ಬೇಕು ಅಂತ ಕೇಳಲ್ಲ. ಪಕ್ಷ ಕೊಟ್ಟಿದ್ರೆ ನಿಲ್ತೀನಿ ಅಂತ ಹೇಳಿದ್ರು, ಪಕ್ಷ ಕೊಟ್ಟಿದ್ರೆ ಅವ್ರಿಗೂ ಕೂಡ ಗೆಲ್ಲೋಂಥ ಚಾನ್ಸಸ್ಸು ಮತ್ತು ಗೆಲ್ತಾರೆ ಕೂಡ. ಈಗ ಕೊಡಲಿಲ್ಲ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅವಕಾಶ ಸಿಗುತ್ತೆ. ಮೋದಿ ಗ್ಯಾರಂಟಿ ಅಂತ ಹೇಳ್ತಿದಾರಲ್ಲ? ಡೆಫಿನೆಟ್ಲಿ ದೇಶನೇ ಮೋದಿ ಗ್ಯಾರಂಟಿ. ಅದನ್ನೇ ಈಗ ಕಾಂಗ್ರೆಸ್ ಅವರು ಹೇಳ್ತಿರೋದು. ಇವರು ಬೇರೆ ಏನು ಗ್ಯಾರಂಟಿ ಇಲ್ಲ BJP ಅವರಿಗೆ, ಅದಕ್ಕೋಸ್ಕರ ಮೋದಿ ಗ್ಯಾರಂಟಿ ಅಂತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶ ಸುಭದ್ರ ಮತ್ತು ದೇಶ ಉಳಿದ್ರೆ ಅದೇ ದೇಶಕ್ಕೆ ಗ್ಯಾರಂಟಿ. ಶೋಭಕ್ಕ ಗೆದ್ದು 2 ಬಾರಿ ಗೆದ್ರು ಮೇಡಮ್. ಇಲ್ಲಿ ಝೀರೋಸ್ ಏನು ಮಾಡಿಲ್ಲ. ಖರ್ಗೆ ಫೀಲ್ಡಲ್ಲಿ ರೈಲ್ವೆ ತಂದರು ಇವರು, ಮತ್ತೆ ಎಕ್ಸ್ಪ್ರೆಸ್ ಬಿಡ್ತೀನಿ ಅಂತಂದರು. ರೈಲ್ವೆ ಬೆಂಗಳೂರು ಟು ಚಿಕ್ಕಮಗಳೂರು ರೈಲ್ವೆ ಬಿಡ್ತೀನಿ ಅಂತ ಹೇಳಿದ್ರು. ಸುಮ್ಮನೆ ಆಶ್ವಾಸನೆ ಕೊಟ್ಟರು, ಏನು ಕೆಲಸ ಮಾಡಿಲ್ಲ ಇಲ್ಲಿ. ಇವ್ರು ಹೆಚ್ಚು ಕಮ್ಮಿ 2 ಬಾರಿ ಗೆದ್ದಿದ್ದಾರೆ.
10 ವರ್ಷ ಕೆಲಸ ಮಾಡಿದ್ರು ಒಂದು ಅಭಿವೃದ್ಧಿ ಕಾರ್ಯ ಆಗಿದೆ ನೋಡಿ ಮೇಡಮ್, ನಿಮಗೆ ಗೊತ್ತಾಗುತ್ತೆ. ಜನಸಾಮಾನ್ಯರಿಗೆ ಅವ್ರು ಸಿಗ್ತಾನೆ ಇರಲಿಲ್ಲ. BJP ಗೋ ಬ್ಯಾಕ್ ಶೋಭಕ್ ಅಂತಂದ್ರು, ಗೋ ಬ್ಯಾಕ್ ಶೋಭಕ್ ಅಂತ ಅವರೇ ಇಲ್ಲಿ ಟಿಕೆಟ್ ಕೊಡಬಾರ್ದು, ಬೇರೆ ಕೊಡ್ರಿ ಅಂತ ಹೇಳಿದ್ರು. ಈ ಸಲ ಅದೇ ಜಯಪ್ರಕಾಶ್ ಹೆಗಡೆ ಮತ್ತೆ ಬಂದಿದ್ದಾರೆ. ಇಲ್ಲಿ ಪ್ರಬಲವಾಗಿರೋದು ಕಾಂಗ್ರೆಸ್, 5 ಕ್ಷೇತ್ರನೂ ಗೆದ್ದಿರೋದು ಕಾಂಗ್ರೆಸ್. ಹಂಗಾಗಿ ಈ ಸಲ ಜಯಪ್ರಕಾಶ್ ಹೆಗಡೆ ಗೆಲ್ತಾರೆ.